ಮೈಸೂರಿನ ಉದಯಗಿರಿ ಠಾಣೆಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣ ಮಾಡಿ ಶಾಂತಿ ಕದಡುವಂತಹ ಆರೋಪ ಇದೆ. ಯುವ ಕಾಂಗ್ರೆಸ್ ಮುಖಂಡರು ಉದಯಗಿರಿ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಆರೋಪಿ ಜೊತೆ ಪ್ರತಾಪ್ ಸಿಂಹಗೂ ಕೂಡ ತನಿಖೆ ಮಾಡಬೇಕು, ಇಬ್ಬರನ್ನು ಕೂಡ ತನಿಖೆ ಮಾಡಿದರೆ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅನ್ನುವಂತಹ ಒತ್ತಾಯ ಮಾಡಿದ್ದಾರೆ. ಈ ಪ್ರಕರಣದ ಪ್ರಮುಖ ರೂವಾರಿಯೇ ಪ್ರತಾಪ್ ಸಿಂಹ. ಅಂದರೆ ಆರೋಪಿ ಸತೀಶ್ ಇದ್ದಾನಲ್ವಾ, ಪ್ರತಾಪ್ ಸಿಂಹನ ಬಂಟನಾಗಿದ್ದಾನೆ. ಇಬ್ಬರನ್ನು ತನಿಖೆಗೆ ಒಳಪಡಿಸಿದರೆ ಸತ್ಯಾಂಶ ಹೊರಬರುತ್ತೆ. ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಶಿವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪ್ರತಾಪ್ ಸಿಂಹ ಅವರ ಬಲಗೈ ಬಂಟ ಇವನು. ಈ ಗಲಾಟೆ ಆಗಲಿಕ್ಕೆ ಪ್ರತಾಪ್ ಸಿಂಹನೇ ಕಾರಣ. ಇವರೇ ಕುಮ್ಮಕ್ಕನ್ನು ಕೊಟ್ಟಿದ್ದು, ಇವರೇ ರೆಡಿ ಮಾಡಿಸಿದ್ದು. ಈ ಅರವಿಂದ್ ಕೇಜ್ರಿವಾಲು, ರಾಹುಲ್ ಗಾಂಧಿ ಜೊತೆಗೆ ಅಖಿಲೇಶ್ ಯಾದವ್ 3 ಜನರ ಫೋಟೋ ಅಲ್ಲೇನು ಎಡಿಟ್ ಮಾಡಿದ್ರು. ಅಲ್ಲಿ ಮುಸ್ಲಿಂ ಧರ್ಮಗುರುಗಳ ಹೆಸರನ್ನು ಬಳಕೆ ಮಾಡಲಿಕ್ಕೆ ಹೇಳಿದ್ದು ಇದೇ ಪ್ರತಾಪ್ ಸಿಂಹ. ಇವರೇ ಗಲಭೆಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ. ಆರೋಪಿ ಸತೀಶ್ ಕಡೆಯಿಂದ ಇವರೇ ಪೋಸ್ಟ್ ಮಾಡಿಸಿದ್ದು. ಹಾಗಾಗಿಯೇ ಪ್ರತಾಪ್ ಸಿಂಹನನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಯುವ ಕಾಂಗ್ರೆಸ್ ಮುಖಂಡರು ಈಗ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದರೆ ಈ ಘಟನೆ ಹಿಂದೆ ಯಾರಿದ್ದಾರೆ ಎಲ್ಲವೂ ಸತ್ಯಾಸತ್ಯತೆ ಹೊರಬೀಳುತ್ತೆ ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಅವತ್ತು ಗಲಭೆ ಆದಂತಹ ಮರುದಿನ ಏನಿದೆ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದರು. ಜೊತೆಗೆ ಶಾಂತಿ ಕದಡುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಬಂದಿದ್ವು. ಹಾಗಾಗಿ ಅವರು ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಿದ್ದಾರೆ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ ಯುವ ಕಾಂಗ್ರೆಸ್ನವರು.